ಎಲ್ಲಾ ಗೃಹಲಕ್ಷ್ಮಿಯರಿಗೂ ಗುಡ್ ನ್ಯೂಸ್. 4,000 ರೂಪಾಯಿ 30, 31ನೇ ಕಂತು 2 ಕಂತು ಹಣ ಜಮೆ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರು ಬೇಗ ಈ ಕೆಲಸ ಮಾಡಿ, ಇಲ್ಲ ಅಂದ್ರೆ ಹಣ ಬರೋದಿಲ್ಲ. ಬಯೋಮೆಟ್ರಿಕ್ ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ವೀಕ್ಷಕರೇ, ಹೊಸ ನಿಯಮಗಳ ಬಗ್ಗೆ ಅಪ್ಡೇಟ್, ಯಾರಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರೋದಿಲ್ಲ ಅದನ್ನು ನೋಡೋಣ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಘೋಷಣೆ ಮಾಡಿದ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಸೋಮವಾರವೇ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡಬಹುದು. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎಲ್ಲಾ ಪಡಿತರ ಫಲಾನುಭವಿಗಳು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಂದ್ರೆ ಅಕ್ಕಿ ಜೊತೆಗೆ ಇನ್ ಮುಂದೆ ಯಾವೆಲ್ಲ ಆಹಾರ ಸಾಮಗ್ರಿಗಳನ್ನ ಹೇಗೆಲ್ಲ ವಿತರಣೆ ಮಾಡ್ತಾರೆ, ರಾಗಿ ಆಗಿರ್ಬೋದು, ಇಂದಿರಾ ಕಿಟ್ ವಿತರಣೆ ಆಗಿರ್ಬೋದು, ಯಾವ ಜಿಲ್ಲೆಗಳಿಗೆ ಹೇಗೆಲ್ಲ ವಿತರಣೆ ಆಗುತ್ತೆ, ಎಲ್ಲ ಅಪ್ಡೇಟ್ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಸಿಗಲಿದೆ. ಇನ್ನು ಯಾರದ್ದು ಕಾರ್ಡು ಬಂದ್ ಆಗುತ್ತೆ ಅದು ಕೂಡ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ಕಾರ್ಮಿಕರ ವೇತನ 60% ಏರಿಕೆಯನ್ನ ಮಾಡಲಾಗಿದೆ. ಕಾರ್ಮಿಕರ ವೇತನ 60% ಏರಿಕೆ ಮಾಡಿರೋ ಹಿನ್ನೆಲೆ ಕರ್ನಾಟಕ ರಾಜ್ಯದಂತ ಹೋಟೆಲ್ಗಳಲ್ಲಿ ಊಟ ತಿಂಡಿ ದರ ಏರಿಕೆ ಆಗೋ ಎಲ್ಲ ಸಾಧ್ಯತೆಗಳಿದೆ. ಹೌದು, ಇಡ್ಲಿ ಬೆಲೆ 80 ರೂಪಾಯಿ ಆಗ್ಬಹುದು, ಮಸಾಲಾ ದೋಸೆ ಬೆಲೆ 140, 150 ರೂಪಾಯಿ ಆಗ್ಬಹುದು, ಟೀ ಕಾಫಿ 20 ರೂಪಾಯಿನೂ ಕೂಡ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ದೊಡ್ಡ ಅಪ್ಡೇಟ್ ನೋಡೋಣ ವೀಕ್ಷಕರೇ. ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಗುಡ್ ನ್ಯೂಸ್, ಈ ಸುದ್ದಿ ಕೂಡ ಬಂದಿದೆ. ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 30ನೇ ಕಂತು ಹಣ ಜಮೆ ಆಗಿದೆಯಾ, ಯಾಕಂದ್ರೆ ಎಲ್ಲರಿಗೂ ಕೂಡ ಈಗ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ. ನಿಮಗೂ ಕೂಡ ಬಂತ ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಮೊದಲಿಗೆ ಹೇಳ್ಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ನೋಡಿ ವೀಕ್ಷಕರೇ, ಈಗ 31ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಮತ್ತೆ ನಿಮ್ಮ ಅಕೌಂಟ್ಗೆ ಇನ್ ಮುಂದೆ ಪ್ರತಿ ತಿಂಗಳು ಹಣ ಬರ್ಬೇಕಂದ್ರೆ ನೀವು ಬಯೋಮೆಟ್ರಿಕ್ ಅಂದ್ರೆ ಬೆರಳಚ್ಚು ಕೊಡೋದ್ರ ಮೂಲಕ ಮತ್ತೊಮ್ಮೆ ಈ ಒಂದು ಯೋಜನೆಗೆ ಮರು ನೋಂದಣಿ ಮಾಡಿಕೊಳ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಯಾರಿಗೆ ಹಣ ಬರುತ್ತೆ, ಯಾರಿಗೆ ಇನ್ಮೇಲೆ ಹಣ ಬರೋದು ಬಂದ್ ಆಗುತ್ತೆ ಅಂತಾನೂ ಕೂಡ ಒಂದು ಲಿಸ್ಟ್ ಈಗ ನಮ್ಮ ಕೈಯಲ್ಲಿ ಸಿಕ್ಕಿರುವಂತದ್ದು. ನೋಡಿ, ಪ್ರತಿಯೊಬ್ರು ಗೃಹಲಕ್ಷ್ಮಿಯರು ಕೂಡ ಪ್ರತಿ ತಿಂಗಳು ಹಣ ಪಡ್ಕೋಬೇಕಂದ್ರೆ ನೀವು ಮೊದಲಿಗೆ ತೆರಿಗೆ ಪಾವತಿದಾರರು ಆಗ್ಲಿರಬಾರ್ದು. ಅಂದ್ರೆ ನೀವೇನಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರೆ ನಿಮಗೆ ಹಣ ಇನ್ ಮುಂದೆ ಬರೋದಿಲ್ಲ ವೀಕ್ಷಕರೇ. ಇನ್ನೊಂದು ಎರಡನೇದಾಗಿ ಹೇಳ್ಬೇಕಂದ್ರೆ, ಒಂದೇ ಮನೆಯಲ್ಲಿ 2-3 ಗೃಹಲಕ್ಷ್ಮಿ ಅಕೌಂಟ್ ಇದ್ದು ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡ್ಕೋತಾ ಇದ್ರೆ ಅಂತವರಿಗೂ ಕೂಡ ಹಣ ಬರೋದಿಲ್ಲ. ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ತಪ್ಪು ಮೊಬೈಲ್ ನಂಬರ್ ಹಾಕಿದ್ರೆ ಅಥವಾ ಬೇರೆಯವರ ಮೊಬೈಲ್ ನಂಬರ್ ಹಾಕಿದ್ರೆ ಅವಾಗ್ಲೂ ಕೂಡ ನಿಮಗೆ ಹಣ ಬರೋದು ಡೌಟ್ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು 4ನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿರ್ಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆಗೆ ನೀವು ಬಯೋಮೆಟ್ರಿಕ್ ಕೂಡ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಮುಂದಿನ ಬರೋ ದಿನಗಳಲ್ಲಿ ಸರ್ಕಾರ ಅಧಿಕೃತವಾಗಿ ಇದನ್ನ ಒಂದು ಸುತ್ತೋಲೆ ಮೂಲಕ ಘೋಷಣೆ ಮಾಡಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಮರು ನೋಂದಣಿ ಮಾಡಿಕೊಳ್ಬೇಕು ಅಂತ ಹೇಳಲಾಗ್ತಾ ಇದೆ. ಮೃತಪಟ್ಟವರ ಅಕೌಂಟ್ಗೂ ಕೂಡ ಸರ್ಕಾರ ಹಣ ಹಾಕ್ತಾನೆ ಇದೆ. ಇದರಿಂದಾಗಿ 100 ಕೋಟಿ ಹಣ ಹೆಚ್ಚು ಹೋಗಿರುವಂತದ್ದು. ಹೀಗಾಗಿ ಮರು ನೋಂದಣಿ ಗೃಹಲಕ್ಷ್ಮಿಯವರು ಮಾಡಿಕೊಂಡ್ರೆ ಅವರಿಗೆ ಪ್ರತಿ ತಿಂಗಳು ಸರಾಸರಿ 2,000 ರೂಪಾಯಿ ಹಣ ಜಮೆ ಆಗ್ತಾನೆ ಇರುತ್ತೆ ವೀಕ್ಷಕರೇ. ಈಗ ಇನ್ನೊಂದು ಕಡೆಗೆ 2,000 ರೂಪಾಯಿ ಹಣ ಮತ್ತೆ ರಿಲೀಸ್ ಆಗ್ತಾ ಇದೆ. ನೋಡಿ, ಎಲ್ಲಾ ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಈಗ 31ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಬಹುದು. ಯಾಕಂದ್ರೆ ಈಗ ಹಣ ಬಿಡುಗಡೆ ಆಗಿದೆ ವೀಕ್ಷಕರೇ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ಗೆ ಬರ್ಬೇಕಂದ್ರೆ ಇಲ್ಲಿ 1 ವಾರ 2 ವಾರ ಸಮಯ ಬೇಕಾಗಿ ಬರಬಹುದು. ಹೀಗಾಗಿ ಪ್ರತಿ ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ ಜೂನ್ ಮೊದಲ ವಾರ ಅಥವಾ 10ನೇ ತಾರೀಕಿನ ಒಳಗೆ ಇನ್ನೊಂದು ಕಂತಿನ ಹಣ ನಿಮಗೆ ಜಮೆ ಆಗುತ್ತೆ. ಹೀಗಾಗಿ ನೀವು ಪ್ರತಿಯೊಬ್ರು ಕೂಡ 30ನೇ ಕಂತು ಹಣ ಪಡೆದುಕೊಂಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನು ತುಂಬಾ ಜನ ನಮಗೆ 30ನೇ ಕಂತು ಹಣನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಇನ್ನು 3ರಿಂದ 4 ದಿನ ಸ್ವಲ್ಪ ನೀವು ವೇಟ್ ಮಾಡಿ. ಅವಾಗ್ಲೂ ಕೂಡ ನಿಮಗೆ 30ನೇ ಕಂತು ಹಣ ಬಂದಿಲ್ಲ ಅಂದ್ರೆ ಅವಾಗ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ NPCI ಮ್ಯಾಪಿಂಗ್ ಆಗಿದೆ ಇಲ್ವೋ, ಆಧಾರ್ ಸೀಡಿಂಗ್ ಆಗಿದೆ ಇಲ್ವೋ, ನಿಮ್ಮ ರೇಷನ್ ಕಾರ್ಡ್ ನಲ್ಲಿರೋ ಮಾಹಿತಿ ಅಂದ್ರೆ ನಿಮ್ಮ ಹೆಸರು, ನೀವು ಗೃಹಲಕ್ಷ್ಮಿ ಯೋಜನೆ ಆಧಾರ್ ಕಾರ್ಡ್ ಮೇಲಿರೋ ನಿಮ್ಮ ಹೆಸರು ಒಂದೇ ತರ ಇದೆ ಇಲ್ಲೋ ಅಂತ ನೀವು ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಹೆಸರು ಬೇರೆ ಬೇರೆ ಇದ್ದು ಮೊಬೈಲ್ ನಂಬರ್ ಕೂಡ ಬೇರೆ ಬೇರೆ ನೀವು ಏನಾದ್ರೂ ಹಾಕಿದ್ರೆ ಅವಾಗ್ಲೂ ಕೂಡ ನಿಮಗೆ ಹಣ ಬರದೇನೆ ಇರಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ತುಂಬಾ ಜನ ದುರ್ಬಳಕೆ ಕೂಡ ಮಾಡಿಕೊಂಡಿದ್ದಾರೆ. ಒಂದೇ ಮನೆಯಲ್ಲಿ 2-3 ಗೃಹಲಕ್ಷ್ಮಿ ಅಕೌಂಟ್ ಇರೋದು ಗೊತ್ತಾಗಿದೆ. ಹೀಗಾಗಿ ಸರ್ಕಾರ ಇದನ್ನ ಪರಿಷ್ಕರಣೆ ಮಾಡಲು ಮುಂದಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಒಟ್ಟಾರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸದ್ಯಕ್ಕೆ ಅಪ್ಡೇಟ್ ಪ್ರಕಾರ 30 ಹಾಗೂ 31ನೇ ಕಂತು ಹಣ ಬಿಡುಗಡೆ ಆಗಿದ್ದು 30ನೇ ಕಂತು ಎಲ್ಲಾ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗಿರುವಂತದ್ದು. ಇನ್ನು 31ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇರೋದ್ರಿಂದ 10ನೇ ತಾರೀಕಿನ ಒಳಗೆ ಮತ್ತೆ ನಿಮಗೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ತುಂಬಾ ಜನ ನಿನ್ನೆ ಮೊನ್ನೆಯಿಂದ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬಂದಿದೆ ಅಂತ. ಇಲ್ಲಿವರೆಗೂ 30 ಕಂತು ಅಂದ್ರೆ 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಬಂದಿರುವಂತದ್ದು.
ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೂಡ ಈ ಒಂದು ಕಡೆಗೆ ಘೋಷಣೆಯನ್ನ ಮಾಡಿದ್ದು ನಿಮಗೆಲ್ಲ ಗೊತ್ತಿರಬಹುದು ವೀಕ್ಷಕರೇ. ಹೌದು, ಭಾವುಕರಾಗಿದ್ದಾರೆ ಸಿದ್ದರಾಮಯ್ಯನವರು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಯಾಕಂದ್ರೆ ತಮ್ಮ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರವಲ್ಲದೆ ಸಚಿವರು ಕೂಡ ಕಣ್ಣೀರು ಹಾಕಿರುವಂತದ್ದು ಅಂತ ಹೇಳಲಾಗ್ತಾ ಇದೆ. ಸಚಿವರೊಂದಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಹುದ್ದೆಗೆ ರಾಜೀನಾಮೆ ನೀಡುತ್ತಿರುವ ಬಗ್ಗೆ ಕಂಬನಿ ಮಿಡಿಯುತ್ತಲೇ ಅಧಿಕೃತ ಘೋಷಣೆ ಮಾಡಿದ ಸಿದ್ದರಾಮಯ್ಯನವರು ಕ್ಷಣಕಾಲ ಎಲ್ಲರೂ ಕೂಡ ಭಾವುಕರಾದರು. ಸಭೆಯಲ್ಲಿದ್ದ ಸಚಿವರು ಸಂತೋಷ್ ಲಾಡ್ ಅವರು, ಭೈರತಿ ಸುರೇಶ್ ಸಹಿತ 4 ಸಚಿವರು ಕಣ್ಣೀರಿಟ್ಟಿದ್ದು ಸಿಎಂ ಜೊತೆ ಇರಿಸಿಕೊಂಡಿದ್ದ ಆತ್ಮೀಯ ಒಡನಾಟಕ್ಕೆ ಇದು ಸಾಕ್ಷಿಯಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಒಟ್ಟಾರೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ಮೈಲುಗಲ್ಲು ಸ್ಥಾಪಿಸಿದ ಸಿಎಂ ಸಿದ್ದರಾಮಯ್ಯನವರು ಗುರುವಾರ ಪದತ್ಯಾಗ ಮಾಡಿದ್ದಾರೆ. ಅಹಿಂದ ನಾಯಕ ಎಂದೇ ಬಿಂಬಿತರಾಗಿದ್ದ ಸಿದ್ದರಾಮಯ್ಯನವರ ಆಡಳಿತ 2902 ದಿನಗಳಿಗೆ ಅಂತ್ಯವಾಗಿದೆ. ಈ ಮೂಲಕ ರಾಜ್ಯದ ಮಾಸ್ ಲೀಡರ್ ಒಬ್ಬರು ಅಧಿಕಾರದಿಂದ ನಿರ್ಗಮಿಸಿದ್ದು ಸಂಪುಟ ಸಹೋದ್ಯೋಗಿಗಳಿಂದ ಮಾತ್ರವಲ್ಲದೆ ಮುಖಂಡರು ಮತ್ತು ಅಭಿಮಾನಿಗಳಿಂದ ಭಾವುಕ ವಿದಾಯ ಸಿಕ್ಕಿದ್ದು ಈಗ ದೊಡ್ಡ ಒಂದು ಸುದ್ದಿ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಈಗ ಪ್ರಶ್ನೆ, ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಯಾರಾಗ್ತಾರೆ? ಆದ್ರೂ ಕೂಡ ಇನ್ನು ಸಿದ್ದರಾಮಯ್ಯನವರು ಈ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಸಿಎಲ್ಪಿ ಸಭೆ ಇದೆ. ಹೌದು, ಕರ್ನಾಟಕದ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ನೂತನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಹೇಳ್ತೀವಿ ಅಂತ ಅವಾಗ ಒಂದು ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಬಹುತೇಕ ಖಚಿತವಾಗಿದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತಾನು ಕೂಡ ಈಗಾಗಲೇ ಒಂದು ಹೇಳಲಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ನಾಯಕತ್ವ ಬದಲಾವಣೆ ಆಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಳ್ಳೋದು ಈಗ ಬಹುತೇಕ ಖಚಿತವಾಗಿರುವಂತದ್ದು. ನೂತನ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ. ಸೋಮವಾರವೇ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಬಹುದು ಅಂತ ಹೇಳ್ಬಹುದು. ಸೋಮವಾರ ಡಿ.ಕೆ. ಶಿವಕುಮಾರ್ ಸರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಅಂತ ರಾಜಕೀಯ ವಲಯದಿಂದ ತಿಳಿದು ಬಂದಿರೋ ಮಾಹಿತಿ ಆಗಿರುವಂತದ್ದು. ಇದಕ್ಕೂ ಮುನ್ನ ಮಧ್ಯಾಹ್ನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಿಎಲ್ಪಿ ಮಹತ್ವದ ಸಭೆ ಕರೆಯಲಾಗಿದ್ದು ಅಲ್ಲಿ ಡಿಕೆಶಿ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಅಧಿಕೃತವಾಗಿ ಆಯ್ಕೆಯನ್ನ ಮಾಡಲಾಗುತ್ತೆ. ನಂತರ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ಅವರ ಜೊತೆ ಹೊಸ ಸಂಪುಟ ಸೇರುವ ಸಚಿವರ ಪಟ್ಟಿ ಕೂಡ ಅಧಿಕೃತವಾಗಿ ಮೂಡಿ ಬರಲಿದೆ. ನೋಡಿ ವೀಕ್ಷಕರೇ, ಒಂದು ಮೂಲಗಳ ಪ್ರಕಾರ ಈಗಾಗಲೇ ಆರಂಭದಲ್ಲಿ 7 ಹಿರಿಯ ಶಾಸಕರು 2 ರಿಂದ 3 ದಿನ ಡಿಸಿಎಂ ಇರಬಹುದು, ಅಂದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಈ ಬಾರಿ ಕರ್ನಾಟಕದಲ್ಲಿ 3 ಜನರು ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹೊಸ ಸಂಪುಟ ರಚನೆ ಯಾವ ತರ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು, ಅದನ್ನ ಕಾದು ನೋಡ್ಬೇಕಾಗಿದೆ. ಈಗ ಕೊನೆಯದಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ದೊಡ್ಡ ಮಟ್ಟದ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಒಂದು ಕಡೆಗೆ 2 ತಿಂಗಳದ್ದು ಪಡಿತರವನ್ನ ವಿತರಣೆ ಮಾಡಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಹೇಳಿರುವಂತದ್ದು. ಅಂದ್ರೆ ಒಂದು ಕಡೆಗೆ ಹೇಳ್ಬೇಕಂದ್ರೆ ಕೇಂದ್ರ ಸರ್ಕಾರ ಈ ಬಾರಿ ಒಟ್ಟು 2 ತಿಂಗಳದ್ದು ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಿದೆ. ರಾಜ್ಯ ಸರ್ಕಾರದಿಂದ ಸರ್ವರ್ ಸಮಸ್ಯೆಯಿಂದಾಗಿ ಕೆಲವರಿಗೆ ಪಡಿತರ ವಿತರಣೆ ಆಗಿಲ್ಲ. ಹೀಗಾಗಿ ಯಾರಿಗೆಲ್ಲ ಬಾಕಿ ಕೊಡೋದಿದೆ ನೋಡಿ, ಅದನ್ನ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಆಹಾರ ಸಚಿವರು ಕೆ.ಎಚ್. ಮುನಿಯಪ್ಪ ಅವರು ಮೊದಲೇ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಇದರ ಅರ್ಥ ನೋಡಿ, ನಿಮಗೆ ಈಗಾಗಲೇ 4 ಕೆಜಿ ಅಕ್ಕಿ ಕೊಟ್ಟು 6 ಕೆಜಿ ರಾಗಿ ಕೊಟ್ಟಿದ್ರೆ ಅದು ಕೇಂದ್ರ ಸರ್ಕಾರದ ಪಾಲಿದ್ದು ಆಗಿದ್ರೆ ನೋಡಿ, ಕೇಂದ್ರ ಸರ್ಕಾರದ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಒಟ್ಟು 2 ಕೆಜಿ ಅಕ್ಕಿ 3 ಕೆಜಿ ರಾಗಿಯನ್ನ ವಿತರಣೆ ಮಾಡಿ ಅಂತ ಕೇಂದ್ರ ಸರ್ಕಾರ ಇಲ್ಲಿ ಹೇಳಿರುವಂತದ್ದು. ಅದೇ ತರ ಇಲ್ಲಿ 2 ಕೆಜಿ 3 ಕೆಜಿ ಕೊಡೋದ್ರ ಬದಲಾಗಿ 4 ಕೆಜಿ ಅಕ್ಕಿ 6 ಕೆಜಿ ರಾಗಿಯನ್ನ ವಿತರಣೆ ಮಾಡಲಾಗಿದೆ, ಜೂನ್ ತಿಂಗಳದ್ದು ಸೇರಿಸಿ. ಆದ್ರೆ ಕೆಲವರಿಗೆ ರಾಜ್ಯ ಸರ್ಕಾರದಿಂದ ಮೇ ತಿಂಗಳ ಪಡಿತರ ಸಿಕ್ಕಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಪ್ಪ ಅಂದ್ರೆ ವಿವಿಧೆಡೆ ಕೈ ಕೊಟ್ಟಿದೆ ಸರ್ವರ್. ಪಡಿತರ ವಿತರಣೆಗೆ ಭಾರಿ ಅಡ್ಡಿ. 40% ಫಲಾನುಭವಿಗಳಿಗೆ ಪಡಿತರ ಭಾಗ್ಯ ಸಿಕ್ಕೇವಿಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಯಾರಿಗೆಲ್ಲ ಬಾಕಿ ಉಳಿದುಕೊಂಡಿದೆ ನೋಡಿ, ಅವರಿಗೂ ಕೂಡ ವಿತರಣೆ ಮಾಡ್ತೀವಿ ಅಂತ ಈಗಾಗಲೇ ಒಂದು ಕರ್ನಾಟಕ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿದೆ. ನೋಡಿ, ಮೇ ತಿಂಗಳು ಮುಗಿಯುತ್ತಾ ಬಂದಿದ್ರು ಕೂಡ ಇನ್ನೂ ಕೆಲವರಿಗೆ ಆಹಾರ ಧಾನ್ಯ ಹಂಚಿಕೆ ಮಾಡಲು ಸಾಧ್ಯವಾಗಿಲ್ಲ ಸರ್ವರ್ ಸಮಸ್ಯೆಯಿಂದಾಗಿ. ಯಾರಿಗೆಲ್ಲ ಒಂದು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಿಲ್ಲ ನೋಡಿ, ಅವರಿಗೂ ಕೂಡ ವಿತರಣೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಕೂಡ ಪ್ರಾರಂಭವಾಗ್ತಾ ಇದೆ. ಹೌದು, ಜೂನ್ ತಿಂಗಳಿನಿಂದಲೇ ಇಂದಿರಾ ಕಿಟ್ ವಿತರಣೆ ಅಧಿಕೃತವಾಗಿ ಶುರುವಾಗ್ತಾ ಇದೆ ಅಂತ ಹೇಳ್ಬಹುದು. ನೋಡಿ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಇಂದಿರಾ ಕಿಟ್ ಮೂಲಕ ಕೊಡಲಾಗುತ್ತೆ. ಒಟ್ಟು 2.5 ಕೆಜಿದು, 5 ಕೆಜಿದು, 7.5 ಕೆಜಿದು ಬಿಪಿಎಲ್ ಕಾರ್ಡ್ ಇರ್ಲಿ, ಅಂತ್ಯೋದಯ ಪಡಿತರ ಚೀಟಿ ಇರ್ಲಿ, 2 ಕಾರ್ಡ್ಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ. ಜೂನ್ ತಿಂಗಳಿನಿಂದಲೇ ಇಂದಿರಾ ಕಿಟ್ ವಿತರಣೆ ಅಧಿಕೃತವಾಗಿ ಶುರುವಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ.
ಒಂದು ಕಡೆಗೆ ಯಾರಿಗೆಲ್ಲ ಈ ತಿಂಗಳು ನಿಮಗೆ ಅಕ್ಕಿ ಮತ್ತು ರಾಗಿ ಸಿಕ್ಕಿಲ್ಲ ನೋಡಿ, ಕರ್ನಾಟಕ ಸರ್ಕಾರದ BPL ಕಾರ್ಡ್ ಇದ್ದವರಿಗೆ ಅವರಿಗೂ ಕೂಡ ಬಾಕಿ ಇದ್ರೆ ಅದನ್ನು ಕೂಡ ವಿತರಣೆ ಮಾಡ್ತೀವಿ, ಇಂದಿರಾ ಕಿಟ್ಗೂ ಕೊಡ್ತೀವಿ, ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಂದಿರಾ ಕಿಟ್ಗೆ ಇದಕ್ಕೆ ಸಂಬಂಧ ಕೂಡ ಇಲ್ಲ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಅಪ್ಡೇಟ್ ಕೂಡ ಈಗ ಕೊಟ್ಟಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ 2.5 kg ಇಂದಿರಾ ಕಿಟ್ಟು, 4 ಜನ ಇದ್ರೆ ಅವರಿಗೆ 5 kg ಇಂದಿರಾ ಫುಡ್ ಕಿಟ್ಟು, 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg ಇಂದಿರಾ ಫುಡ್ ಕಿಟ್ ವಿತರಣೆ ಮಾಡಲಾಗುತ್ತೆ. ಇನ್ನು 14 ಲಕ್ಷ ಅನರ್ಹ BPL ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗಿದೆ ಈ ತಿಂಗಳು ಅಂತ ಹೇಳಲಾಗ್ತಾ ಇದೆ. ಹಂತ ಹಂತವಾಗಿ 14 ಲಕ್ಷ BPL ಕಾರ್ಡ್ಗಳು APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಅನರ್ಹರ ಪಟ್ಟಿಯಲ್ಲಿ ಸೇರಿರೋ BPL ಕಾರ್ಡ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ವೀಕ್ಷಕರೇ, ಕಾರ್ಮಿಕರ ವೇತನ ಅಂದ್ರೆ ಕನಿಷ್ಠ ವೇತನ 60% ಏರಿಕೆಯನ್ನ ಮಾಡಲಾಗಿದೆ. ಇದರಿಂದಾಗಿ ಇಡ್ಲಿ ಬೆಲೆ ಈಗ 80 ರೂಪಾಯಿವರೆಗೂ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ರಾಜ್ಯದ ಹೋಟೆಲ್ ಮಾಲೀಕರಿಂದ ಎಚ್ಚರಿಕೆ ಕೊಡಲಾಗಿದೆ. ಅಂದ್ರೆ ಕಾರ್ಮಿಕರ ಕನಿಷ್ಠ ವೇತನ 60% ಹೆಚ್ಚಳ ಮಾಡಿರೋದ್ರಿಂದ ಹೋಟೆಲ್ಗಳ ಆಹಾರ ದರ ಏರಿಕೆ ಮಾಡೋದು ಕೂಡ ಅನಿವಾರ್ಯವಾಗಲಿದೆ. ಒಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ ನೋಡಿ 3,000 ರೂಪಾಯಿ ಗಡಿ ದಾಟಿದೆ ಕಮರ್ಷಿಯಲ್ ಗ್ಯಾಸ್. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿದೆ. ಇನ್ನು ಇತ್ತ ಕಾರ್ಮಿಕರ ವೇತನ ಕೂಡ ಹೆಚ್ಚಿಗೆ ಮಾಡಿರೋದ್ರಿಂದ ಒಂದು ಪ್ಲೇಟ್ ಇಡ್ಲಿ ಬೆಲೆ 50-60 ರೂಪಾಯಿ ಇದ್ರೆ ಈಗ 80 ರೂಪಾಯಿವರೆಗೂ ಆಗ್ಬಹುದು ಅಂತ ಹೋಟೆಲ್ ಮಾಲೀಕರ ಸಂಘ ಹೇಳಿರುವಂತದ್ದು. ಕನಿಷ್ಠ ವೇತನ ಹೆಚ್ಚಳ ಮಾಡಿ ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಾರ್ಮಿಕರ ಸರಾಸರಿ ಕನಿಷ್ಠ ವೇತನ ಹೆಚ್ಚಳ ಸದ್ಯದ ವೇತನಕ್ಕಿಂತ ಸುಮಾರು 60% ಇದೆ. ಸೊ ಇದು ಹೋಟೆಲ್ ಉದ್ಯಮದ ಮೇಲೆ, ವಿಶೇಷವಾಗಿ ಸಣ್ಣ ಮತ್ತು ಕುಟುಂಬ ನಡೆಸುವ ಹೋಟೆಲ್ಗಳ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಅಂತ ಹೇಳಲಾಗಿದೆ. ಸರ್ಕಾರದ ಆದೇಶ ಪಾಲಿಸಿದರೆ ಸುಮಾರು 50 ರೂಪಾಯಿ ಇರುವ ಒಂದು ಪ್ಲೇಟ್ ಇಡ್ಲಿ 80 ರೂಪಾಯಿ ಏರಿಕೆ ಆಗುತ್ತೆ. ಮಸಾಲೆ ದೋಸೆ ಬೆಲೆ 80 ರೂಪಾಯಿ ಇದ್ದದ್ದು 140-150 ರೂಪಾಯಿವರೆಗೂ ಏರಿಕೆ ಆಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.